ಶ್ರೀ ಗುರುಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಸೋಮವಾರ ಬಂತು, ಚತುರ್ಥಿ ಪುಷ್ಯ ನಕ್ಷತ್ರ, ಅತ್ಯಂತ ಸಂಭ್ರಮ, ಅತ್ಯಂತ ಖುಷಿ ಪಡುವಂತಹ ದಿನ. ಎಲ್ಲ ಶುಭ ಕಾರ್ಯಗಳನ್ನು ಸಹ ನಾವು ಮಾಡ್ಕೊಳ್ಬೋದು. ಹಾಗಾದರೆ ಮೇಷರಾಶಿಯವರಿಗೆ ಸ್ವಲ್ಪ ಅಹಂಕಾರಿಗಳಾಗ್ತೀರಿ, ಸ್ವಲ್ಪ ದುಡುಕು ಸ್ವಭಾವ, ಸ್ವಲ್ಪ ಗೊಂದಲ, ಸ್ವಲ್ಪ ನಾನತ್ವ ಇದೆಲ್ಲವೂ ಬೆಳೆಸ್ಕೊಳ್ತೀರಿ. ಸ್ವಲ್ಪ ರೆಸ್ಪೆಕ್ಟ್ ಕೊಡೋದನ್ನು ಮರ್ತಿರ್ತೀರಿ. ಅದರ ಬಗ್ಗೆ ಗಮನ ತೆಗೆದುಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ತುಂಬ ಚೆನ್ನಾಗಿದೆ. ಏನು ಪ್ರಯತ್ನ ಪಟ್ಟರೂ ಸಕ್ಸಸ್ ಆಗುವಂಥ ದಿನ ಇರುತ್ತೆ. ಸ್ವಲ್ಪ ಬಿಹೇವಿಯರ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕಾಗ್ತದೆ. ವೃಷಭ ರಾಶಿಯವರಿಗೆ ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಗಲಾಟೆಗಳಾಗತ್ತೆ, ಗೊಂದಲವಾಗುತ್ತೆ, ಘರ್ಷಣೆಗಳಾಗತ್ತೆ, ಮಾತುಕತೆಗಳಾಗತ್ತೆ, ದ್ವೇಷವೂ ಹುಟ್ಟುತ್ತೆ. ಅದನ್ನು ಬಿಟ್ಟರೆ ಭೂಮಿ ವಿಚಾರ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿರುತ್ತೆ. ನಿಮಗೆ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳಾಗುತ್ತೆ. ಏನಕ್ಕೆ ಘರ್ಷಣೆ ಆಗುತ್ತೆ? ನಂಬಿಕೆ ದ್ರೋಹ, ನಂಬಿಕೆ ವಿಚಾರದಲ್ಲಿ ತೊಂದರೆ, ಇದೆಲ್ಲ ಆದಾಗ ಘರ್ಷಣೆಗಳು, ಮಾತುಕತೆಗಳು ಇವೆಲ್ಲವೂ ಆಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಮಿಥುನ ರಾಶಿಯವರೆಗೂ ಸಹ ಭೂಮಿ ವಿಚಾರದಲ್ಲಿ ಅನುಕೂಲವಾಗಿದೆ. ಆತುರ ಬೇಡ. ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಮಾಡಿ. ನಿಮಗೆ ದೃಷ್ಟಿದೋಷ ಇದೆ, ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥ ಜನಗಳಿರ್ತಾರೆ, ಹೊಟ್ಟೆ ಉರಿ ಪಡುವಂಥ ಜನಗಳಿದ್ದಾರೆ. ನಿಮ್ಮ ಆತುರದ ನಿರ್ಧಾರಗಳು ಇವೆಲ್ಲವೂ ಸಹ ಬೇರೆಯವರಿಗೆ ಹೊಟ್ಟೆ ಉರಿ ತಂದು ಕೊಡುತ್ತೆ. ಆದರೆ ಹಣಕಾಸಿನ ಅನುಕೂಲ, ಭೂಮಿ ಪ್ರಾಪ್ತಿ, ಕೀರ್ತಿ ವೃದ್ಧಿ ಇವೆಲ್ಲವೂ ನಿಮಗೆ ತುಂಬ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಕೋಪದ ವಾತಾವರಣ ಜಾಸ್ತಿ ಇದೆ. ಯಾಕೆಂದರೆ ಅಷ್ಟಮದಲ್ಲಿ ಶನಿ ನಡೀತಾ ಇರುವಂಥದ್ದು, ಕೋಪದ ವಾತಾವರಣವೂ ಇದೆ. ಜೊತೆಯಲ್ಲಿ ಶುಭ ಕಾರ್ಯಗಳ ಅನುಕೂಲವಾಗುತ್ತೆ, ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ ಇವೆಲ್ಲವೂ ಸಹ ಇದ್ದರೂ ಸಹ ಸ್ವಲ್ಪ ಕೋಪದ ವಾತಾವರಣಗಳಿಂದ ಸ್ವಲ್ಪ ಬೇಸರದಲ್ಲಿರ್ತೀರಿ. ಸ್ವಲ್ಪ ಜಾಗ್ರತೆ. ಇನ್ನು ಸಿಂಹರಾಶಿಯವರೆಗೂ ಸಹ ಶನಿಯ ದೃಷ್ಟಿ ನೇರವಾಗಿ ಸಿಂಹರಾಶಿಯಲ್ಲಿ ಬರೋದ್ರಿಂದ ತಂದೆ ಮಕ್ಕಳಲ್ಲಿ ಸ್ವಲ್ಪ ಬೇಸರ, ತಂದೆ ಮಕ್ಕಳಲ್ಲಿ ವಿರಸ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಘರ್ಷಣೆಗಳಾಗುವಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ, ಸ್ವಲ್ಪ ನೆಮ್ಮದಿ ಇಲ್ಲದಂತಹ ವಾತಾವರಣ ಇದೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ಜಾಗ್ರತೆ. ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕೇತು ಇದ್ದು, ಆದರೆ ಕೇತುಗಳು ಇದ್ದರೂ ಸಹ ಗುರುವಿನ ಬಲ ತುಂಬ ಚೆನ್ನಾಗಿದೆ. ಮದುವೆ ಮುಂಜಿಗಳು, ಶುಭ ಕಾರ್ಯಗಳು, ಹೊಸ ಖರೀದಿ ಮಾಡುವಂಥದ್ದು, ಭೂಮಿ, ವಾಹನ, ವಸ್ತು, ಒಡವೆ ಇದೆಲ್ಲವೂ ಖರೀದಿ ಮಾಡಲಿಕ್ಕೆ ಒಳ್ಳೆಯ ಯೋಗದಲ್ಲಿ ಇರ್ತೀರಿ. ಆದರೆ ಸ್ವಲ್ಪ ಸಣ್ಣ ಪುಟ್ಟ ಬೇಸರ, ಘರ್ಷಣೆ ಇವೆಲ್ಲವೂ ಸಹ ಇರುತ್ತೆ. ಪಾಸಿಟಿವ್ ಜಾಸ್ತಿ ಇದೆ, ನೆಗೆಟಿವ್ ಭಾಳ ಕಡಿಮೆ, ಅನುಕೂಲಕರವಾಗಿರುತ್ತೆ. ತುಲಾರಾಶಿಯವರಿಗೆ ಗುರುವಿನ ಬಲ ಇಲ್ಲ. ಮದುವೆ ಮುಂಜಿಗಳಲ್ಲಿ ತುಂಬ ಅಲೆದಾಟ, ಸುತ್ತಾಟಗಳು, ಶುಭ ಕಾರ್ಯಗಳ ಬಗ್ಗೆ ಬಹಳವಾದಂಥ ಅಲೆದಾಟಗಳಾಗುತ್ತೆ. ಏನನ್ನ ಖರೀದಿ ಮಾಡೋಕ್ಕೋದ್ರು, ಏನು ವ್ಯವಹಾರ ಮಾಡೋಕ್ಕೋದ್ರು ನಷ್ಟಗಳಾಗುತ್ತೆ, ಕಷ್ಟಗಳು ಬರುತ್ತೆ, ನಂಬಿಕೆ ದ್ರೋಹಗಳಾಗುತ್ತೆ, ಬೇಸರವಾಗುತ್ತೆ, ಕೋಪವೂ ಬರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವೃಶ್ಚಿಕ ರಾಶಿಯವರಿಗೆ ವಾತಾವರಣ ಚೆನ್ನಾಗಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಬೇಸರವಾಗುತ್ತೆ. ಯಾರನ್ನ ಸಹ ನಂಬಿಕೆ ದ್ರೋಹಗಳಾಗುತ್ತೆ. ಸ್ವಲ್ಪ ವಾಹನದಲ್ಲಿ ಅಪಘಾತಗಳಾಗುವಂಥ ಸನ್ನಿವೇಶಗಳು ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪಶ್ಚಾತ್ತಾಪ ಪಡುವಂಥ ದಿನಗಳಾಗಬಹುದು. ಜಾಗ್ರತೆ. ಧನುಸ್ಸು ರಾಶಿಯವರಿಗೆ ಮನಸ್ಸು ಚಂಚಲವಾಗುತ್ತೆ, ಚಂಚಲತೆಯಿಂದ ಕೂಡಿರುತ್ತೆ. ಪ್ರೇಮ ವಿವಾಹವಾಗುವಂಥ ಸನ್ನಿವೇಶಗಳು ಕೂಡಿ ಬರಬಹುದು. ಜಾಗ್ರತೆ. ಬೇರೆಯ ವ್ಯಕ್ತಿಯ ನೋಡಿ ಮನಸ್ಸು ಜಾರುವಂಥದ್ದು, ಆಕರ್ಷಣೆ ಆಗುವಂಥದ್ದು ಇದೆಲ್ಲವೂ ಆಗುವಂಥ ಸನ್ನಿವೇಶಗಳಿರುತ್ತೆ. ಸೊ ಮನಸ್ಸು ಚಂಚಲತೆಯಿಂದಂತೂ ಕೂಡಿರುತ್ತೆ. ಆ ಚಂಚಲತೆಗೆ ಮನಸ್ಸನ್ನು ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡುವಂತಹ ವಾತಾವರಣವೂ ಸೃಷ್ಟಿಯಾಗುತ್ತೆ. ಧನುಸು ರಾಶಿಯವರು ಸ್ವಲ್ಪ ಜಾಗ್ರತೆ. ಮಕರ ರಾಶಿಯವರಿಗೆ ಕೋಪದ ವಾತಾವರಣ ಇದೆ, ಇಲ್ಲ ಅಂತಲ್ಲ, 7.5 ನಡೀತಾ ಇದೆ. ಅದರಿಂದ ಕೋಪದ ವಾತಾವರಣ ಇರುತ್ತೆ. ಆದರೆ ನೀವು ವ್ಯವಹಾರವನ್ನು ಆಲೋಚನೆ ಮಾಡಿದ್ರೆ ತುಂಬ ಅನುಕೂಲಕರವಾಗುತ್ತೆ. ನೀವು ಮಡದಿಯ ಮನೆ ಕಡೆಯಿಂದ ಒಂದು ಒಳ್ಳೆಯ ಸಿಹಿ ಸುದ್ದಿ ಬರುತ್ತೆ. ಸೋದರ ಮಾವನಿಂದ ಉತ್ತಮವಾದಂತಹ ಬಾಂಧವ್ಯ ಬೆಳೆಯುತ್ತೆ. ಜೊತೆಯಲ್ಲಿ ನಿಮ್ಮ ಶ್ರಮ, ನೀವು ಮಾಡಿದಂತಹ ಕೆಲಸ ಕಾರ್ಯಗಳು ನಿಮಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಅದರಿಂದ ಕೀರ್ತಿ ವೃದ್ಧಿ ಆಗುತ್ತೆ. ಒಂದು ರೀತಿಯ ತೃಪ್ತಿಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ಕುಂಭರಾಶಿಯ ಜನ್ಮದಲ್ಲಿ ಶನಿ ಇದ್ದರೂ ಏನು ತೊಂದರೆ ಇಲ್ಲ. ಆದರೆ ಸ್ವಕ್ಷೇತ್ರ ಶನಿ ಆಗಿರುತ್ತಾನೆ, 7.5 ಇದೆ. ಸ್ವಕ್ಷೇತ್ರ ಶನಿ ಆಗಿರೋದ್ರಿಂದ ಸ್ವಲ್ಪ ತಂದೆಯಿಂದ ಪಿತೃ ವಾಕ್ಯವನ್ನು ಕೇಳಬೇಕಾಗ್ತದೆ. ಪಿತ್ರಾರ್ಜಿತ ಸ್ವತ್ತುಗಳು ಸಿಗುವಂಥದ್ದು, ತಂದೆ ಸಂಪಾದನೆ ಮಾಡಿದಂತಹ ಅಷ್ಟು ಯೋಗಗಳು ನಿಮಗೆ ಸಿಗುತ್ತೆ, ಅಷ್ಟು ಪ್ರಾಫಿಟ್ ನಿಮಗೆ ಅನುಕೂಲಕರವಾಗುತ್ತೆ.
ಜೊತೆಯಲ್ಲಿ ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿ ಸ್ವಲ್ಪ ಅನುಕೂಲವಾಗುತ್ತೆ. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ಕುಟುಂಬ ಜೊತೆಯಲ್ಲಿ ಸೌಹಾರ್ದತೆಯಿಂದ ನಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೀನರಾಶಿಯವರಿಗೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ. ಹಣಕಾಸು ಬೇರೆಯವರು ನಂಬಿ ಕೊಟ್ಟಂತಹ ಹಣಕಾಸು ಬರೋದಿಲ್ಲ. ಕೋರ್ಟು ಕಚೇರಿಗಳಿದ್ದರೆ ಅಪಚಯಗಳು ಸಿಗುತ್ತೆ. ಸ್ವಲ್ಪ ವಾತಾವರಣ ಬಹಳ ಕ್ಲಿಷ್ಟಕರವಾಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಮುಕ್ತಾಯವನ್ನು ಮಾಡ್ತೇವೆ. ನಾಳೆ ದಿನ ಭೇಟಿ ಮಾಡೋಣ. ನಾಳೆ ಮಂಗಳವಾರ ಪಂಚಮಿ ಇರುತ್ತೆ, ಆಶ್ಲೇಷ ನಕ್ಷತ್ರ. ಯಾರಾದರೂ ಸರ್ಪ ಪೂಜೆ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಇಂಥವು ಮಾಡಿಸಿದರೆ ಇಂಥವ್ರು ಮಾಡಿಸ್ಕೊಳ್ಬೋದು. ನಾಳೆ ಭೇಟಿ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತೇನೆ. ನಮಸ್ಕಾರ.